ವಾಪಸ್ ಅದೇ ಜಾಗದಲ್ಲಿ ಹಾಯ್ ಹಲೋ ನಮಸ್ಕಾರ. ನಾವು ಇವತ್ತೀಗ ತಿಲ್ವಾರಿಂದ ಕೇದಾರ್ನಾಥಿಗೆ ಹೋಗ್ತಾ ಇತ್ತು. ಇಲ್ಲಿಂದ 62 ಕಿಲೋಮೀಟರ್ ಸೋನ್ಪ್ರಯಾಗಿಗೆ. ಸೋನ್ಪ್ರಯಾಗಿಂದ ಒಂದು 5 ಕಿಲೋಮೀಟರ್ ಜೀಪ ಬೈಕ್. ಅಲ್ಲಿಂದ ಗೌರಿಕೊಂಡಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್. ಇವರೆಲ್ಲ ಟ್ರೆಕ್ಕಿಂಗ್ ಮಾಡ್ತಾರೆ. 4 ಕುದುರೆ ಮತ್ತೆ ನಮ್ಮ ಹತ್ರ ಎಡಿತಿಲ್ಲ ಅಷ್ಟಲ್ಲ. 21 ಕಿಲೋಮೀಟರ್ ಟ್ರೆಕ್ ಮಾಡೋದಲ್ಲ. ಸೊ 8-9 ಗಂಟೆ ಜರ್ನಿ ಅಂಬ್ರ ಟ್ರೆಕ್ ಮಾಡೋದಾರೆ. ಸೊ ಅಷ್ಟೆಲ್ಲ ನಮ್ಗೆ ಅಸಾಧ್ಯ. ಸೊ ಹಾಗಾಗಿ ಜೈ ಭೋಲೆನಾಥ್ ಅನ್ಕೊಂಡು ಕುದುರೆ ಹತ್ಕೋದಿತ್ತು. ಸಾಯಂಕಾಲ ದರ್ಶನ ಮಾಡ್ಕೊಂಡು ಮೇಲೆ ಕೇದಾರ್ನಾಥ್ದಲ್ಲಿ ಹಾಕೊಂಡು ನಾಡ್ದು ಬೆಳಗ್ಗೆ ವಾಪಸ್ ಬಂದು ನಾವು ವಾಪಸ್ ಕಾರಿಗೆ ಬಬ್ದಾಯ್ತು. ಸೊ ಸಪ್ರೇಟ್ 2 ಬ್ಯಾಗ್ ತಕೊಂಡಿತ್ತು. ಒಂದ್ ಬ್ಯಾಗ್ ಕಾರಾಗ ಇಟ್ಟು ತಾಕೋಬದ್ದಲ್ಲ, ಇನ್ನೊಂದ್ ಸಣ್ಣ ಬ್ಯಾಗ್ ಹಾಕೊಂಡು ಹೊರಟಿದ್ದೇವೆ. ನಾವು ನಮ್ ಕಾರ್ ಇದ್ದಲ್ಲಿಂದ ಒಂದ್ 2 ಕಿಲೋಮೀಟರ್ ನಡ್ಕೊ ಬಂತ. ಈಗ ಇನ್ನು 2 ಕಿಲೋಮೀಟರ್ ಜಾಮ್ ಇತ್ತು. ಮಿನಿಮಮ್ 2 ಕಿಲೋಮೀಟರ್ ಬರಲ್ಲ. ಈಗ ನಾವು ಕಾರ್ ಇದ್ದಲ್ಲಿ ನಡ್ಕೊಂಡು ಒಂದೂವರೆ ಕಿಲೋಮೀಟರ್ ಅಂತ ಮೇಲೆ ನಡ್ಕೊಂಡ್ ಬಂತ. ನಮ್ ಹಿಂದೆ 8 ಜನ ಇದ್ರು. ಇನ್ನೊಂದ್ 2 ಕಿಲೋಮೀಟರ್ ಇರ್ಬೋದು ಮಾರೆ. ಹೋಲ್ ತೋರತ್ ಗಣಿ ಅಲ್ಲಿ ಇತ್ತು. ಇನ್ನೊಂದ್ 2 ಕಿಲೋಮೀಟರ್ ಒಟ್ಟು 4-4.25 ಕಿಲೋಮೀಟರ್ ಬಂದ್. ಅಷ್ಟು ರಶ್ ಇತ್ತು ಕೇದಾರ್ನಾಥಕ್ಕೆ. ನಮ್ ಗಾಡಿ ಇನ್ನು ಹಿಂದಿತ್ತು. ವೇಟಿಂಗ್ ಫಾರ್ ಅವರ್ ಕಾರ್. ಈ ಪ್ಯಾಟಿ ಇತ್ತಲ್ಲ, ಈ ಪ್ಯಾಟಿಗಿಂತ ಹಿಂದೆ ಇಲ್ಲೊಂದು ಪ್ಯಾಟಿ ತೋರುತ್ತಲ್ಲ, ಇದ್ರ ಕೆಳಗಿತ್ತು ನಮ್ ಕಾರ್. ನಾವೊಂದು 2.5 ಕಿಲೋಮೀಟರ್ ನಡ್ಕೊ ಬಂತ ಅನ್ಸುತ್ತೆ. ಈಗ ಗಾಡಿ ಬಿಟ್ರಷ್ಟೇ. ಬಟ್ ಕೆಲವರೆಲ್ಲ ಇಳ್ಕೊಂಡಿರ್ ಗಾಡಿನ. ಹಂಗೆ ಸ್ಲೋ ಬತ್ತಿತ್ತು. ಅವರೆಲ್ಲ ಹತ್ತಿರವ್ರಿಗೆ ಹರ್ಸ್ಕೊಂಡು ಬತ್ತಿದ್ರ. ಹಂಗೆ ನಾವು ಅದಕ್ಕೆ ರೆಡಿ ಏನಿತ್ತು ಗಾಡಿ ಬಂದಕ್ಕೂ ಹತ್ತಿ ಬಿಡು ಅಂತೇಳಿ. ನಮಸ್ಕಾರ ಫ್ರೆಂಡ್ಸ್. ಗಂಟೆ ಜಸ್ಟ್ 11:15 ಆಯ್ತು. ಅಲ್ಲೇ ಇತ್ತಿನ್ನು ನಾವು ಎಲ್ಲಿಗೂ ಇಲ್ಲ. 7:15ಗೆ ರೂಮ್ ಬಿಟ್ಟಿತ್ತು. ಒಂದು 5-6 ಕಿಲೋಮೀಟರ್ ಬಂದಿತ್ತು ರೂಮಿಂದ. 4:15 ಗಂಟೆಯಿಂದ 4 ಕಿಲೋಮೀಟರ್ ಬಂದದ್ದು. ಅದ್ರ ಮಧ್ಯೆ ಮತ್ತೊಂದು ಸಮಸ್ಯೆ ಐತೆ. ನಾವು ರಿಟರ್ನ್ ಇಲ್ಲಿಂದ ಅಯೋಧ್ಯಕ್ಕೆ ಹೋಗ್ತ. ಅಯೋಧ್ಯೆಯಿಂದ ನಮ್ಗೆ ಡೈರೆಕ್ಟ್ ಬೆಂಗಳೂರು ಫ್ಲೈಟ್ ಇರಲ್ಲ. ಹಂಗೆ ನಾವೆಂತ ಮಾಡಿತ್ತು, ಮುಂಬೈ ಫ್ಲೈಟ್ ಮಾಡಿತ್ತಾಯ್ತು ಅಯೋಧ್ಯೆಯಿಂದ ಮುಂಬೈಗೆ. ಆ ಫ್ಲೈಟ್ 29ನೇ ತಾರೀಕಿಗೆ. ಆ ಫ್ಲೈಟ್ ರಿಶೆಡ್ಯೂಲ್ ಆಯ್ತು. ಯಾವಾಗ ಗಂಟೆ ರಿಶೆಡ್ಯೂಲ್ ಆದ್ದಲ್ಲ, 31ನೇ ತಾರೀಕಿಗೆ ರಿಶೆಡ್ಯೂಲ್ ಆಯ್ತು, 2 ದಿವಸದ ನಂತರ. ಸೊ ಅದಕ್ಕೋಸ್ಕರ ಅದನ್ನ ಕ್ಯಾನ್ಸಲ್ ಮಾಡ್ತಾ ನಮ್ಮ ಬಾಸ್ ಅಕ್ಷಯ್ ಬಡಮನವ್ರಿಗೆ ಫೋನ್ ಮಾಡಿ ಒಂದು ಕ್ಯಾನ್ಸಲ್ ಮಾಡಿಸಿ ಇನ್ನೊಂದು ಟಿಕೆಟ್ ಮಾಡಿಸಿ ಅಂತ ಕಡಿಕೊಂಡ್ರೆ ಅಯೋಧ್ಯೆಯಿಂದ 29ಕ್ಕೆ ಬೆಂಗಳೂರಿಗೆ ಫ್ಲೈಟ್ ಇತ್ತು. ಈಗ ಕಾಂಬತ್ತಿಗೆ ಆಕಾಶ ಏರ್ ಅದಿದು ಸ್ಪೈಸ್ ಜೆಟ್. ಅದು 2 ದಿವಸ ಮುಂದೆ ಆಯ್ತದ. ಜನ ಇಲ್ಲಿ ಅಂತ ಸತ್ತದ ಗೊತ್ತಿಲ್ಲ. ಈಗ ಆಕಾಶ ಏರ್ ಅಂತ ಹೊಸ ಫ್ಲೈಟ್ ಬಿಟ್ಟಿರಲ್ಲ, ಎಲ್ಲ ಇನ್ಸ್ಟಾಗ್ರಾಮ್ ಬರ್ತಿತ್ತಲ್ಲ, ಆ ಫ್ಲೈಟ್ ಸಿಕ್ತ ಮುಟ್ಟದ ಲೆಕ್ಕ ಹೆಂಗೆ ಅಲ್ಲ. ಈಗ ಸುಮಾರು ಒಂದು ಕಾಲಗಳಿಗೆ ಇಲ್ಲಿ ಗಂಟೆ ಆಗಿದೆ ಜಸ್ಟ್ 1 ಕಾಲ್. ಈಗ ಬಿಟ್ಟಿದ್ದಾರೆ. 7:15 ನಿಂತಿತ್ತು. ಮಧ್ಯಾಹ್ನ 1 ಕಾಲಿ ಬಿಟ್ಟಿರ. ಇನ್ನೆಲ್ಲ ನಿಲ್ಸ್ಕೋಬೇಕಿತ್ತು ಗೊತ್ತಿಲ್ಲ. ಅಪ್ಪ ನಮ್ಮನ್ನೇ ಕುರಿ ಮಾಡಿದ್ದಾರೆ ಫ್ರೆಂಡ್ಸ್. 1 ಕಾಲಿಗೆ ನಾವೇನು 7:15 ಕಾಲಿಗೆ 1 ಕಾಲಿ ಬಿಟ್ರ ಅಂತ ಹೇಳ್ರಲ್ಲ, ಚಿಲು ಬಿಡ್ಲಿಲ್ಲ. ಅಲ್ಲಿಂದ 500 ಮೀಟರ್ ಮುಂದೆ ಬಂದು ಮತ್ತೆ ಅಟ್ಯಾಕ್ ಹಿಂಗ್ ಮಾಡಿ ಈಗ 3 ಕಾಲ ಆಯ್ತು. ಗ್ಯಾರಂಟಿ ಇಲ್ಲ ಅಂತೂ. ಈ ಬೆಳಗ್ಗೆ 7:15 ಈಗ 3 ಕಾಲವರೆಗೆ 15 ಕಿಲೋಮೀಟರ್ ಬಂದಿತ್ತು ಟೋಟಲ್. ಚುಚ್ಚೂರ ಅಂತ. ಇನ್ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಅಂತ ಗೊತ್ತಿಲ್ಲ. ಆ ಸ್ಟಾಪ್ ರಶ್ ಇತ್ತು ಈಗ ಕೇದಾರ್ನಾಥ್. ಎಂತ ಆಯ್ತು ಈಶ್ವರನಿಗೆ ಗೊತ್ತಿತ್ತು. ಅಲ್ಲ 1 ಕಾಲಿಗೆ ಎಸ್ ಹೊರಡ್ತಂತ, 3 ಕಾಲಿಗೆ ಎಸ್ ಈಗ ಹೊರಡ್ತಂತ. ಈಗ ಗಂಟೆ 5 ಕಾಲ ಇತ್ತ. ಬೆಳಗ್ಗೆ 7:15 ಈಗ ಸಂಜೆ 5 ಕಾಲವರೆಗೆ ಎಷ್ಟು ಕಿಲೋಮೀಟರ್ ಬಂತಾವ? 25 ಕಿಲೋಮೀಟರ್ ಬಂತ. 38 ಕಿಲೋಮೀಟರ್ ಬೆಳಗ್ಗೆ 7:15 ಸಾಯಂಕಾಲ 5 ಕಾಲವರೆಗೆ. ಇಲ್ಲಪ್ಪ, ನಾವೀಗ ರಾತ್ರಿ 62 ಕಿಲೋಮೀಟರ್ ಇದ್ದದ್ ನಾವ್ ಅಷ್ಟೇ. ಬೆಳಗ್ಗೆ ಹೊರ ಆಯ್ತಂದ್ರೆ ನಮ್ ತಲೆಗೆ ಬೆಳಗ್ಗೆ ಇಲ್ಲಿ ಗೊತ್ತ ಜರ್ಮನಿ. ಅದ ಕಂಟೆಕ್ಸ್ಟ್ ನಾ ಹೇಳ್ತೆ. ಒಂದ್ ಟೀಟಿ ನಿಂತ್ಕೊಂಡಿತ್ತ, ಅದ್ರಾಗ ಒಂದ್ ಏನು ಬರ್ತಿತ್ತ, ಪಕ್ಕದಾಗ ಕೂತ ಒತ್ತಿಡ್ಕ ಸಮಾಧಾನ ಮಾಡ್ತಿದ್ದಪ್ಪ. ಅದನ್ನ ನಮ್ ಪ್ರಕಾಶ್ ಶೆಟ್ಟಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮತ್ತೆಂತಲ್ಲ, ಕಂಟೆಕ್ಸ್ಟ್ ಇಷ್ಟೇ. ನಾವೇ ಸಮಾಧಾನ ಮಾಡ್ಕೊಂಡು ಯಾರು ಒತ್ತಿಡ್ಕ ಸಮಾಧಾನ ಮಾಡೋರು ಇದ್ರ ಇಲ್ಲ. ಗಂಡು ಜನ್ಮ. ಫುಲ್ ಜಾಮ್. ಇಡೀ ರಾಂಪುರ ದಾಡ್ತ, ಸೀತಾಪುರ ದಾಡ್ತ. ಅಲ್ಲ, ಈಗ ಸೀತಾಪುರದಲ್ಲ ಇತ್ತ. ಫುಲ್ ಜಾಮ್. ಈಗ ಇವತ್ತಿಂದ ಈಗ ನಿದ್ರಿ ಬಿಡುವ ಕಾಲ ಬಂದಿದೆ. ವಿಶೇಷ ಅಂತ ಹೇಳಿದ್ರೆ
ಬೆಳಗ್ಗೆ 7:30 ಹೊರಟಿತ್ತು, 60 ಕಿಲೋಮೀಟರ್ ಇತ್ತು ಅಂತೇಳಿ. ಈಗ ಗಂಟೆ 8:30. ಟೋಟಲ್ 13 ಗಂಟೆ ಜರ್ನಿಯಲ್ಲಿ ನಾವು ಬರೋದು 62 ಕಿಲೋಮೀಟರ್, 60 ಕಿಲೋಮೀಟರ್ ಸಮಥಿಂಗ್. ಇನ್ನು 2 ಕಿಲೋಮೀಟರ್ ನಾವು ನಡ್ಕೊಂಡೆ ಹೋಗ್ದಂತ ತೀರ್ಮಾನ ಮಾಡ್ತಾ ಗಾಡಿ ಹೋತಿಲ್ಲ. ಸೊ ಗಾಡಿ ಇಟ್ಟಲ್ಲಿಂದ ಸ್ವಲ್ಪ ದೂರ ಬಂದ್ರೆ ಸೋನ್ಪ್ರಯಾಗ್ ಊರ. ಸೋನ್ಪ್ರಯಾಗ್ ಹತ್ರ ಪ್ಯಾಟಿ ಎಲ್ಲ ದಾಟಿ ಸೇತುವೆ ಸಿಕ್ಕತ್ತ. ಈ ಸೇತುವೆ ದಾಟಿ ಹೋದ್ರೆ ಜೀಪ್ ಸ್ಟ್ಯಾಂಡ್. ಸೋನ್ಪ್ರಯಾಗಿಂದ ಗೌರಿಕುಂಡವರಿಗೆ ಜೀಪಲ್ಲಿ ಹೋಯ್ಕ 5 ಕಿಲೋಮೀಟ್ರ್, ಒಬ್ರಿಗೆ 50 ರೂಪಾಯಿ ಶೇರಿಂಗ್ ಜೀಪ. ಸೊ ಇಲ್ಲಿ ಜೀಪ್ ಇತ್ತು, ಇಲ್ಲಿಂದ ಗೌರಿಕುಂಡಿಗೆ ಜೀಪಲ್ಲಿ ಹೋಗೋಣ ಫ್ರೆಂಡ್ಸ್. ಇಡೀ ಗಾಡಿಯಾಗ ನಾವೇ 3 ಜನ ಇತ್ತು, ಯಾರು ಇಲ್ಲಪ್ಪ. ಕರ್ಕೊ ಹೊರಟಿದ, ಒಬ್ರಿಗೆ 50 ರೂಪಾಯಿ 5 ಕಿಲೋಮೀಟ್ರ್. ಫುಲ್ ರಶ್. ಇದೆಲ್ಲ ಲಾಡ್ಜ್ ಎಲ್ಲ ಕಟ್ಟದ್ ಕಾಣಿ ಗೌರಿಕೊಂಡ. ಎರಡು ದಿವಸದಿಂದ ಫುಲ್ ಧೂಳು ತಿಂದ ಅಲರ್ಜಿ ಐತೆ. ಅಲರ್ಜಿ ತಟ್ಟಿ ಸಿಕ್ಕಾಪಟ್ಟೆ. ಬರೀ ಧೂಳಗೆ ಬಂದದಲ್ಲ ಅಲ್ಲಿಂದ ಎಲ್ಲರಿಗೆ. ಹಂಗಾಗಿ ಅವರಿಬ್ರು ನಡ್ಕೊ ಹೊರಟ್ರೆ. ವಿಷಯ ಅಂತಂದ್ರೆ ಬೆಳಗ್ಗೆ ಮುಂಚೆ 4-4:15 5 ಗಂಟೆ ಹಂಗೆ ನಾವು ಕುದುರೆ ಕೌಂಟ್ರ್ ಓಪನ್ ಆಗ್ದೆ. ಸರ್ಕಾರ ದರದಲ್ಲಿ ಹೋಗ್ತಾರೆ 3200 ರೂಪಾಯಿ 21 ಕಿಲೋಮೀಟ್ರಿಗೆ. ಆದ್ರೆ ಎಂತ ಆಯ್ತಂದ್ರೆ ನಮ್ಗೆ ಗೊತ್ತಿರಲ್ಲ ಆಯ್ತು ಇಲ್ಲಿ ರಾತ್ರಿ ಟ್ರೆಕ್ಕಿಂಗ್ ಮಾಡಿ ಬಿಡ್ತಾರ ಅಂತೇಳಿ. ಸೊ ಇಲ್ಲಿ ಬಂದ್ ಮತ್ತಿಗೆ ನಾನು ಎನ್ಸ್ಕೊಂಡ್ ರಶ್ ಇತ್ತಲ್ಲ, 12 ಗಂಟೆ ಬಂದ್ ಲೈನಲ್ಲಿ ನಿತ್ಕೊಂಬ. ಬೆಳಗ್ಗೆ ಕೌಂಟ್ರೆ ಟಿಕೆಟ್ ಸಿಕ್ಕತ್ ಕುದುರೆದ ನಂಗೆ. ಅವ್ರಿಬ್ರು ನಡ್ಕೋಬ್ದು ಬೆಳಗ್ಗೆ ಮುಂಚೆ, ಇಲ್ಲೆಲ್ಲ ರೆಸ್ಟ್ ಮಾಡು ಅಂತ ಆದ್ದೆ. ಆದ್ರೆ ಕಡಿಕೊಂಡ್ರೆ ರಾತ್ರಿ ಬಿಡ್ತಾರಂತ ಐತೆ. ಅವ್ರು ಹೊರಟ್ರ, ನಾನ್ ಮತ್ ಬೆಳಗೋರಿಗೆ ಕೌಂಟ್ರ ಕಾಯೋದು ಹೆಂಗೆ. ಸೊ ಇಲ್ಲಿ ಕುದುರೆ ವಿಚಾರಿಸ್ದೆ. ರಾತ್ರಿ ಸರ್ಕಾರಿ ದಾರ ಅಲ್ಲ, ರಾತ್ರಿ ಇವ್ರದ್ದೇ ದಾರ. 3200 ಇದ್ದದ್ದು ಇವ್ರು 9000 8000 ಎಲ್ಲ ಹೇಳಿರ. ಕಡೆಗಂತೂ ಇಂತೂ 6000ಕ್ಕೆ ಡೀಲ್ ಆಯ್ತು. ಬಟ್ ಎಂತ ಆಪ್ಷನ್ ಇಲ್ಲ, ನಂಗೆ ಲಾಸೇ ಇದೆ. ಬೆಳಗ್ಗೆ ಮುಂಚೆರಿಗೆ ಆದಿರ್ 3200 ರೂಪಾಯಿ ಹೊಯ್ಲಕ್ಕಿತ್ತು ಸರ್ಕಾರಿ ದಾರದಾಗೆ. ಆದ್ರೆ ಅದ ಮಾಡುದು, ರಾತ್ರಿ ಟ್ರೆಕ್ಕಿಂಗ್ ಬಿಡ್ತಾರಲ್ಲ. ಸೊ ಅವ್ರು ರಾತ್ರಿ ಹೊರಟ್ರ, ರಾತ್ರಿ ಹೊಯ್ಬಿಡು, ರಾತ್ರಿ ಮೇಲೆ ಹೊಯ್ಬಿಡು ಅಂತೇಳಿ. ಸೊ ನಾನು ಬೆಳಗ್ಗೆ 5 ಗಂಟೆ ಕೂಕಂಬತ್ತಿಲ್ಲ ಅಂತ ಹೊರಟೆ. ಫುಲ್ ರಶ್. ಇದು ಕೇದಾರ್ನಾಥಿನ ಟಾಪ್, ಸ್ನೋ ಮೌಂಟೇನ್ಸ್. ಹಿಂಗೆ 1 ಕಿಲೋಮೀಟ್ರ್ ಹೋಯ್ತು ದೇವಸ್ಥಾನಕ್ಕೆ. ನಾನೊಂದು ಅರ್ಧ ಕಿಲೋಮೀಟ್ರ್ ನಡ್ಕೊ ಬಂದೆ ಊರಿಗೆ. ಫುಲ್ ಭೂತ ಕಣಗತ್ತಿತ್ತು, ಅರೆ ಚಳಿ ಇತ್ತು. ಆಕ್ಸಿಜನ್ ಸ್ವಲ್ಪ ಕಡಿಮೆ ಇತ್ತು, ಜಾಸ್ತಿ ಏನು ಕಡಿಮೆ ಇಲ್ಲ. 12,000 ಅಡಿ ಮೇಲೆ ಇತ್ತು ನಾವು. ಸೊ ಸ್ವಲ್ಪ ಆಕ್ಸಿಜನ್ ಕಡಿಮೆ ಇತ್ತು. ಅಲ್ಲ ಕಾರ್ದಂಗ್ಲ ಹೋದಂಗಲ್ಲ ಇಲ್ಲ ಲಡಾಖಲ್ಲಿ. ಲಡಾಖಲ್ಲಿ ಕಾರ್ದಂಗ್ಲ ಹೋದತ್ತಿಗೆ ಕೈಯೆಲ್ಲ ನರ್ಕ್ತಿತ್ತಾಯ್ತು ಆಕ್ಸಿಜನ್ ಕಡಿಮೆ. ಇಲ್ಲ ಹಂಗೆ ಅಂತ ಇಲ್ಲ. ಇವರಿಬ್ರು ಹಿಂದೆ ಬರ್ತಾ ಇದ್ರು, ನಾ ಹೋಗೋರು ಮುಂದೆ ನಡ್ಕೊ ಹೋಗ್ತಿದ್ದೆ. ಇಡೀ ಊರೇ ಟೆಂಟ್ ರೂಮ್ ಗೀಮ್ ಎಲ್ಲ ಇತ್ತು. ಎಷ್ಟು ಸಾವಿರ ಅಂತ ಗೊತ್ತಿಲ್ಲ. ಈಗ ನಾವು ಒಪ್ಪತ್ತಿಗೂ ಸುಮಾರು ಬದಿ ಸ್ನೋ ಸಿಕ್ತು. ಬಟ್ ನಾ ಕುದುರೆಗಿದ್ದೀನಲ್ಲ, ಹಾಗೆ ತೋರ್ಸಕ್ಕೂ ಇಲ್ಲ ಮುಟ್ಟಕ್ಕೂ ಇಲ್ಲ. ಬಟ್ ಓಲ್ಡ್ ಸ್ನೋ, ಒಂದು 10-15 ದಿವಸ ಹಿಂದಿಂದ ಮಣ್ಣಾದ ಸ್ನೋ, ಫ್ರೆಶ್ ಸ್ನೋ ಅಲ್ಲ ಅದೆಲ್ಲ. ಎಲ್ಲ ಬರೀ ಟೆಂಟ್ ಹಾಕಿ ಬಿಟ್ಟಿರಿ. ಇದಕ್ಕೆ ಚಾರ್ಜ್. ಹೆಲಿಪ್ಯಾಡ್, ಹೆಲಿಕಾಪ್ಟರ್ ಇಲ್ಲರಿ. ಬಟ್ ಎಲ್ಲ ಟೆಂಟ್. ದೇವಸ್ಥಾನ ಹೋದೆ, ಅಲ್ಲಿ ಮಂಟಪ ತೋರ್ತಿತ್ತಲ್ಲದೆ. ಗಂಟೆ ಆಯ್ತು 6-7. ಇಷ್ಟೊತ್ತ 4:15 ಮುಡ್ದವರಿಗೆ ಇಷ್ಟೊತ್ತ ಕ್ಯೂ ನಿಂತ್ಕೊಂಡು ಟೋಕನ್ ತಕ್ಕಂತ. ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳ್ತಾ ಟೋಕನ್ ಮಾಡಿ ಕೊಟ್ಟ ಬೇರೆ ಕಡೆಗೆ. ಸೊ ಇಲ್ಲಿಂದ ದೇವಸ್ಥಾನ ಕಾಪು ಲೈನ್ ತೋರಿಸ್ತೆ ಕಣಿ. ಇದು ದೇವಸ್ಥಾನ ಕಾಪು ಲೈನ್.
ಹಿಂಗೆ ಬಂದೆ ಇಲ್ಲಿ ಒಳಗೆ ಹೋಯ್ ಪ್ಯಾಟಿ ಒಳಗಿಂದ ಹಿಂಗೆ ಹೋಯ್ ದೇವಸ್ಥಾನ ಹೋಲ್ತು ಬರುತ್ತಲ್ಲ ಅದು ದೇವಸ್ಥಾನ, ಇದು ದೇವಸ್ಥಾನ. ಅಲ್ಲಿ ಲೈನ್ ಇತ್ತು. ಸೊ ಆಗ್ತಾ ಇಲ್ಲ. ಟೋಕನ್ ತಗೊಂಬತ್ತಿಗೆ ಲೈನ ನಿಂತ್ಕೊಂಡತ್ತಿಗೆ 3 ಜನಿಗೆ ಅಡ್ಡ ಬಿದ್ದಿತ್ತು. ಸ್ವಲ್ಪ ಆಕ್ಸಿಜನ್ ಫೀಲ್ ಆದಿತ್ತು. ಮತ್ತೆ ನಿದ್ರೆ ಇಲ್ಲಲ್ಲ ರಾತ್ರಿ ಡೇ ಅಭ್ಯಾಸ ಇಲ್ಲ ನಮಗೆ, ಫುಲ್ ನೈಟ್ ನಿದ್ರೆ ಬಿಟ್ಟು. ಸೊ ಈಗ ಲೈನ್ ನಿಂತ್ಕೊಂತಿಲ್ಲ ನಾವು, ರೂಮ್ ಮಾಡುತ್ತೆ. ಫಸ್ಟ್ ನಿದ್ರೆ ಮಾಡಿ ಮಧ್ಯಾಹ್ನ ಮೇಲೆ ಎಷ್ಟು ರಶ್ ಇದ್ರು ನೋಡಿಲ್ಲ, ಒಂದು ನಿದ್ರೆ ಇರುತ್ತೆ. ಲೈನ ನಿಂತ್ಕೊಳ್ಳಕ್ಕೆ ಎಷ್ಟೊತ್ತಾರು ಈಗ ಆತಿಲ್ಲ. ಒಂದೊಂದು ರೂಮಿಗೆ 10,000 ರೂಪಾಯಿ, 8,000 ರೂಪಾಯಿ, 7,000 ರೂಪಾಯಿ. ಎಲ್ಲೂ ರೂಮ್ ಇಲ್ಲ, ಎಲ್ಲ ಕಡೆ ಟೆಂಟ್ ಹೆಂಗಂದ್ರೆ ತೋರಿಸ್ತಾ ಇದ್ದಾನೆ. ರೂಮ್ ಒಳಗೆ ಇರಲ್ಲ, ಜಾಗ ಇರುತ್ತಲ್ಲ, ಅಲ್ಲ ಒಂದು ಟೆಂಟ್ ಹಾಕ್ತಾರೆ ಆಯ್ತಾ. ಈ ಟೆಂಟ್ ಅಲ್ಲ, ಸಂಜೆ 5 ಗಂಟೆ ನೀವು ಮನಿ ಕಮ್ಕೆ 1,000 ರೂಪಾಯಿ. ಜಾಗ ಸಾಕು ಎಲ್ಲ ತೊಂಡಿ ಓಡುತ್ತಲ್ಲ. ಕರೆಂಟ್ ಇಲ್ಲ, ಕರೆಂಟ್ ಹೋಯ್ತು. ಕರೆಂಟ್ ಆತ ಬತ್ತು ಹಾಕುತ್ತ 1,000 ರೂಪಾಯಿ ಅದಕ್ಕೆ ನೋಡಿ. ಹಾಸ್ಕೊಂಡ್ಕಿಲ್ ಮಿಲಿಟರಿ ಟ್ರೈನಿಂಗ್ ಮಾಡ್ದಂಗೆ ಐತೆ ಹೇಳತ್ಲೆ. ಓಕೆ, ಸ್ವಚ್ಛ ನೋಡ.